ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YM ಅಥವಾ ಮಲ್ಲಪ್ಪಾಜಿ ತವರಾತ್ ಮೇಲೆ ಒಂದು ದೊಡ್ಡ ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಒಂದು ದೊಡ್ಡ ಸರ್ಕಾರವನ್ನು ಉರುಳಿಸುವ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು DK ಮಧ್ಯದ ಜಗಳ, ಕುರ್ಚಿ ಜಗಳ. ಇದರ ಲಾಭವನ್ನು ಹೇಗಾದರೂ ಪಡ್ಕೋಬೇಕು ಅನ್ನುವಂತಹ ಒಂದು ದೊಡ್ಡದಾದಂಥ ಷಡ್ಯಂತ್ರ ಅನ್ನೋಕ್ಕಿಂತಲೂ ಒಂದು ಪ್ಲ್ಯಾನ್ ಏನು ಸರ್ಕಾರ ಮಾಡ್ತಾಯಿದೆ ಅನ್ನೋಂಥ ಸಂಶಯ ಇತ್ತೀಚೆಗೆ ಮೂಡ್ತಾ ಇದೆ. ಯಾಕಂದರೆ ಮೇಲೆ ನಾವು ಹೇಳ್ತಾ ಇರೋದು ಏನಪ್ಪ ಅಂದರೆ, ಇವತ್ತಿನ BJPಗೆ ಅಥವಾ RSSಗೆ ಪ್ರಬಲ ವೈರಿ ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್, ಅದು ರಾಹುಲ್ ಕಾಂಗ್ರೆಸ್. ದಿನದ ದಿನಕ್ಕೆ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಎತ್ತರಕ್ಕೆ ಇರ್ತಾ ಹೋರಾಟದ. ಆದರೆ ಅದೇ ಕಾಲಕ್ಕೆ ಅದೇ ಮಟ್ಟದ ಅದೇ ಎತ್ತರದ ನಾಯಕತ್ವಗಳು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅದೇ ಬೆಳೆಸಿದಂಥದ್ದು. ಇಂದಿನ ಕಾಂಗ್ರೆಸ್ ನಾಯಕರು ಎಲ್ಲ ಪ್ಯಾರಾಸೈಟ್ಸ್ಗಳನ್ನು ಬೆಳೆಸಿದವರು, ನಿಜದ ನಾಯಕರನ್ನು ಬೆಳೆಸಲಿಲ್ಲ ಅನ್ನೋದಷ್ಟ ಸತ್ಯದ. ಹೀಗಾಗಿ ಇವತ್ತು ಇಲ್ಲಿ ನೋಡ್ರಿ, ಒಂದು ಸಣ್ಣ ಕುರ್ಚಿಗಾಗಿ ಎಂಥ ದೊಡ್ಡದು ನಮಗೆ ಸಣ್ಣದು ಅನ್ಬೋದು ನಾವು. ಬಟ್ ಸಿದ್ದರಾಮಯ್ಯನವರಿಗೆ ಮತ್ತು DK ದೊಡ್ಡದಾಗ್ಯದ. ಇದರ ಲಾಭವನ್ನು ಹೇಗಾದರೂ ಪಡ್ಕೋಬೇಕು ಅನ್ನುವಂಥ ಪ್ರಯತ್ನ ಎರಡೂ ಕಡೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುದ್ದಿಗಳಿದ್ದಾವೆ, ಸಿದ್ದರಾಮಯ್ಯನಾದರೂ ಹೊಡ್ಕೋಬೇಕು ಅಥವಾ DK ಅವ್ರನ್ನಾದರೂ ಹೊಡ್ಕೋಬೇಕು ಅನ್ನುವಂಥದ್ದು. ಇದು ಗೊತ್ತಾಗಿರುವಂತಹ, ಇದನ್ನು ತಿಳ್ಕೊಂಡಿರುವಂಥ ಕಾಂಗ್ರೆಸ್ ಸಾಧ್ಯಷ್ಟು ಮಟ್ಟಿಗೆ ಇಬ್ಬರನ್ನು ಹೊಂದ್ಕೊಂಡು ಹೋಗಬೇಕು ಅನ್ನೋಂಥ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ದೊಡ್ಡ ರಾಜ್ಯ, ಚೆನ್ನಾಗಿ ಇನ್ಕಮ್ ಅದ, ಯಾವ ಪಾರ್ಟಿನೋ ಪೊಲಿಟಿಕಲ್ ಪಾರ್ಟಿ ಫಂಡದ ಬದುಕುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಓಪನ್ ಸೀಕ್ರೆಟ್ ಇದು. ಇಲ್ಲಿ ಯಾವ ಪಕ್ಷವೂ ಘನತೆ ಇಲ್ಲ, ದುಡ್ಡು ತಿನ್ನಲಾರದ ಬದುಕ್ತಾ ಇಲ್ಲ. ಎಲ್ಲದಕ್ಕೂ ದುಡ್ಡು ಬೇಕು. ಆದರೆ ಕಡಿಮೆ ಯಾರು ಭ್ರಷ್ಟರು, ಹೆಚ್ಚು ಯಾರು ಭ್ರಷ್ಟರು ಅನ್ನೋದಷ್ಟೇ ಇಲ್ಲಿರುವಂಥದ್ದು. ಇವತ್ತಿನ ಮಟ್ಟಿಗೆ 3 ರಾಜ್ಯಗಳು ಉಳಿದಿದ್ದಾವೆ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ ಕಾಂಗ್ರೆಸ್ನ ಕೈಯಲ್ಲಿ. ಇವುಗಳ ಆಧಾರದ ಮೇಲೆ ತನ್ನಂಥ ಪಾರ್ಟಿ ಗಟ್ಟಿ ಮಾಡ್ಕೋಬೇಕು ಅನ್ನುವಂಥ ದಿಶೆ ನಡೆದಾಗ ಸಹಜವಾಗಿ ಬಿಹಾರ, ಉತ್ತರ ಪ್ರದೇಶ ಎಲ್ಲಾದರೂ ಒಂದಿಷ್ಟು ನಮಗೆ ಚಾನ್ಸ್ ಸಿಕ್ಕಿತ್ತು ಅನ್ನೋದ್ರೊಳಗೆ ಅದೆಲ್ಲ ಚಾನ್ಸ್ ತಪ್ಪಿ ಹೋಗ್ಯದ. ಒಂದೊಂದು ಡೆವಲಪ್ಮೆಂಟ್ ಆಗಲಿಕ್ಕತ್ತದ, ಇಲ್ಲಂತಲ್ಲ. NDA ಅಂದರೆ BJP ವಿರೋಧವಾಗಿ NDAಯಲ್ಲಿ ಸಹಿತ ಅನೇಕ ಪ್ರತಿಭಟನೆಗಳು, ವಿರೋಧಗಳು ಬರ್ತಾ ಇದ್ದಾವೆ. ಆದರೂ NDA ಅನ್ನೋಕ್ಕಿಂತ BJPಯ ಕಸು ಬಹಳಷ್ಟು ಅದ. ಯಾಕಂದ್ರೆ ಕೇಂದ್ರ ಸರ್ಕಾರ ಇನ್ನೂ ಅದರ ಕೈಯಲ್ಲಿದೆ. ಹೀಗಾಗಿ ವಿರೋಧಿಗಳ ಒಂದು ಏನು ವಿರೋಧದ ಅವಳು ದಮನ ಮಾಡೋದು ಯಶಸ್ವಿ ಆಗ್ತಾನೆ ಅನ್ನೋದು. ಮತ್ತು ಹೆಚ್ಚು ಕಡಿಮೆ ಈ ದೇಶದ ಎಲ್ಲ ಸ್ವಾಯತ್ತ ಸಂಸ್ಥೆಗಳು, ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವತ್ತು CBI ಆಗಿರ್ಬೋದು, IT ಆಗಿರ್ಬೋದು, ಅದೇ ಕಾಲಕ್ಕೆ ED ಆಗಿರ್ಬೋದು, ಹೆಚ್ಚು ಕಡಿಮೆ ಇವೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದರಿಂದ ಕೆಲವೊಮ್ಮೆ ನ್ಯಾಯಾಂಗ ಸಹಿತ ಅವ್ರ ಪರ ಬರೋದರ ಡಿಸಿಷನ್ ನೋಡಿದಾಗ ಈ BJPಯನ್ನು ಅಧಿಕಾರ ಸರಿಸೋದು ಸುಲಭ ಅಲ್ಲ ಅನ್ನೋದೆಲ್ಲ ಸ್ಪಷ್ಟ ಆಗ್ತಾ ಇರುವಾಗ ಇತ್ತೀಚೆಗೆ ಸ್ವಲ್ಪ ಏನೋ ಜೋರಾಗಿ ಈ ಎಲೆಕ್ಷನ್ ಕಮಿಷನ್ ವಿರುದ್ಧ, ಇನ್ನುಳಿದ ವಿರುದ್ಧ ಹೋರಾಟವನ್ನು ರಾಹುಲ್ ಗಾಂಧಿ ಜೋರು ಮಾಡೋ ಜೊತೆಗೆ OBC ಮತ್ತು SC STಗಳ ಮತ್ತು ಮೈನಾರಿಟಿಗಳನ್ನ ಹಿಡ್ಕೋಬೇಕು ಅನ್ನೋದು ದೊಡ್ಡ ಪ್ಲ್ಯಾನ್ ಮಾಡೋ ಸಂದರ್ಭದಾಗ ಕರ್ನಾಟಕದಲ್ಲಿ ಈಗ ನಡೆದಂಥ ಈ ಏಣಿ ಆಟ, ಹಾವು ಏಣಿ ಆಟ ನಿಶ್ಚಿತವಾಗಿಯೂ ಹೈಕಮಾಂಡ್ಗೆ ದೊಡ್ಡ ತಳ್ಳುವಿನ ವಿಷಯ ಆಗಿದೆ. ಸಪೋಸ್ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ್ರೆ ಕಾಂಗ್ರೆಸ್ ಮತ್ತು ರಿಗೇನ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಈಗಾಗಲೇ ಪ್ಯಾರಡೈಸ್ ಲಾಸ್ಟ್ ಆಗ್ಯದ, ಸ್ವರ್ಗ ಹೋಗಿಬಿಟ್ಟದೆ. ಈಗ ಉಳಿದಿದ್ದು ಸ್ವಲ್ಪ ಅದ, ರಿಗೇನ್ ಮಾಡ್ಕೋಬೇಕಾಗಿದೆ. ಮತ್ತು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದು ಸ್ಟೆಪ್ ಇದು ಕರ್ನಾಟಕ. ಮತ್ತು ಕರ್ನಾಟಕದಲ್ಲಿ ಒಂದಿಷ್ಟು ಇದ್ದಿದ್ರಲ್ಲೇ BJP ನಗರ ನಕ್ಸಲೈಟೇನ್ರಿ, ಕಾಂಗ್ರೆಸ್ನ ಕನ್ನಾಗ ವಿಚಾರವಾದಿಗಳೇನ್ರಿ, ಪ್ರಗತಿಪರರೇನ್ರಿ, ಸ್ವಲ್ಪ ಎಚ್ಚರಗೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸ್ವಲ್ಪ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJP ಅಲ್ಲಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಲ್ಲಾಂದ್ರೆ ಇಷ್ಟರಲ್ಲಿರೋ ಇನ್ನೊಂದು UPನೋ ಇನ್ನೊಂದು ಬಿಹಾರನೋ ಮತ್ತೊಂದು ಆಗಿ ಹೋಗಿಬಿಡ್ತೇನೋ. ಆದರೂ ಇವತ್ತಿನ DK ಅವರ ಮತ್ತು ಸಿದ್ದೂರವರ ಭಾಳಷ್ಟು ಒಂದಿಷ್ಟು ನಿಗೂಢತೆಗಳಿದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯನವರು ಅವ್ರ ಜೊತೆಗಾರರು ಕುಡ್ಕೊಂಡು, ಇವತ್ತು ಸತೀಶ್ ಅವರಿರಲಿ ಅದು ಅವ್ರ ಜೊತೆಗಾರಿರಲಿ, ಒಂದು ವೇಳೆ DK ಅವರ ಜಿಗಿದು ಹೋಗೋದು ಕಂಡ್ರೆ
ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಇರಿಸೋದ್ಕೊಂಡ್ರೆ ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋಂಥ ಒಂದು ಹವ್ಯಾಕ್ ಕ್ರಿಯೇಟ್ ಅದ ಸಿದ್ದರಾಮಯ್ಯರು ಪರವಾಗಿ. ಇನ್ನೊಂದು ಅದ, ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿನಾಗಿ ಮಾಡಲಿಲ್ಲ ಅಂದರೆ ಅವರು ಒಂದು 30-40 ಜನ ತೊಗೊಂಡು ಅವ್ರು ತೆಗೆದು ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಉಳಿತಾವೆ. ಇಬ್ಬರು ಎಲ್ಲಿ ಹೋಗೋರಪ್ಪ ಅಂದ್ರೆ ಬಿ ಜೆ ಪಿ ಹೋಗುವಂಥ ವಿಚಾರ ಮಾಡ್ತಾಯಿದ್ದಾರೆ ಅಂತ ಇವು ಎಷ್ಟು ಕರೆನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಊಹೆಗಳ ಮಾತು ನಡೀತಾ ಇದ್ದಾವೆ. ಊಹೆ ಅಂದರೆ ಸತ್ಯಕ್ಕೆ ಸಮೀಪ ಇರ್ತದೆ. ಆದರೆ ಇತ್ತೀಚಿನ ಅತ್ಯಂತ ಖಚಿತ ಸುದ್ದಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಂತೂ ಇನ್ನೂ ಹೆಚ್ಚು ಘಟ ಮಾಡ್ತಾ ಒಂದಿಷ್ಟು ಕೆಲವು 40 ಜನ ಶಾಸಕರಿದ್ದಾರೆ ಅವ್ರ ಜೊತೆಗೆ ಇನ್ನೂ ಸುದ್ದಿ ಅದ. ಅವ್ರನ್ನ ತೆಗೆದುಕೊಂಡು ಇನ್ನೊಂದು ಸ್ವಲ್ಪ ಜನ ತೆಗೆದುಕೊಂಡ 113 ಆಗುವಂಗೆ ಕಂಡಾಗ ಹೋಗಬೇಕು ಅನ್ನುವಂಥದ್ದು. ಆ ದಿಶೆಯಲ್ಲಿ ಯತ್ನಾಳ್ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ರು ದೆಹಲಿಯಲ್ಲೇ, ವಿಶೇಷವಾಗಿ ಒಂದು ಮೀಟಿಂಗ್ ಆಗಿ. ಅದರಲ್ಲೇ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ನಮ್ಮ ವಿಜೇಂದ್ರ ಅವರು ಅವರಿದ್ದಾರೆ ಅಂತೇಳಿ. ಆದರೆ ಶಾ ಅವರು ಒಪ್ಪಿಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಇದು ನಿಶ್ಚಿತವಾಗಿ ನಡೆದದನ ಅನ್ನೋದು ಇನ್ನೂ ಖಚಿತತೆ ಇಲ್ಲ. ಅವ್ರ ಮೊದಲು ಖಚಿತ ಅಂತ ಹೇಳ್ತಾ ಇದ್ದಾರೆ, ಆದರೆ ಇನ್ನೂ ಖಚಿತತೆ ಇಲ್ಲ. ಮತ್ತು ಹಿಂದಿನ ಇತಿಹಾಸ ನೋಡಿದಾಗ ಸಹಜವಾಗಿ ಯಡಿಯೂರಪ್ಪರವರು ವಿಶೇಷವಾಗಿ ಕಮಲ ಆಪರೇಷನ್ ಮಾಡಿ ಸರ್ಕಾರ ರಚನೆ ಮಾಡಿದಂಥವರು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೇ, ಅದರಲ್ಲಿ ದೊಡ್ಡ ಮಹಾರಾಷ್ಟ್ರದಲ್ಲಿ ಹಿಂದೆ ಈ ಶಿವಸೇನೆಯನ್ನು ಹೊಡೆದ ಅಲ್ಲೇ ತಮ್ಮ ಪಕ್ಷವನ್ನು ಆಡಳಿತದಂಥದ್ದು, ಅಲ್ಲಿ ಏನು ಗದ್ದಲ ಮಾಡಿದ್ರು ಈಗ ನಮ್ಮ ಕಣ್ಮುಂದದ. ಇನ್ನೂ ಅನೇಕ ರಾಜ್ಯಗಳಲ್ಲಿ ಇಂಥ ಕಾಣ್ತಾ ಇದ್ದೀವಿ ನಾವು. ಇಂಥ ಸಂದರ್ಭದಲ್ಲೇ ಈ ಡಿ ಕೆ ಶಿ ಅವರು ನಡೆದುಕೊಂಡು ಕರ್ನಾಟಕದಲ್ಲಿ ತಮ್ಮ ಅಧಿಪತ್ಯವನ್ನು ಸಾಧಿಸಬೇಕು ಅಂತ ಹೊರಟಿದ್ದಾರೆ ಅನ್ನುವಂಥ ಒಂದು ದೊಡ್ಡ ಪ್ರಬಲವಾದ ವಾದ. ಆದರೆ ಇನ್ನು ಕೆಲವೊಂದಿಷ್ಟು ಜನ ಇಲ್ಲಪ್ಪ ಅವರು ಕಟ್ಟ ಕಾಂಗ್ರೆಸ್ಸಿಗರು, ಹೋಗ್ಲಿಕ್ಕಿಲ್ಲ ಅನ್ನೋಂಥ ವಾದಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಿನಲ್ಲೇ ಒಂದು ಇತ್ತೀಚೆಗೆ ಮತ್ತಷ್ಟು ನ್ಯೂಸ್ ಬಂದಿದ್ದೀರಪ್ಪ ಅಂದರೆ ನಿಶ್ಚಿತಪ್ಪ ಇದು ಹೊಡಿತದ, ಜನವರಿ ಒಳಗೆ ಬಿದ್ದು ಹೋಗ್ತದೆ ಸರ್ಕಾರ ಅನ್ನುವಂಥ ಮತ್ತು ಅನೇಕ ವಿಚಾರಗಳು ಮುಂದೆ ಬರ್ತಾ ಇದ್ದಾವೆ. ಒಂದು ವೇಳೆ ನಿಜಾನ ಸರ್ಕಾರ ಬಿದ್ದು ಹೋಗ್ತದನ ಅನ್ನುವಂಥ ಸಂಶಯಗಳು ಎಲ್ಲ ಕಡೆ ಕಾಣ್ತಾ ಇದ್ದಾವೆ. ಹೀಗಾಗಿ ಮೋದಿಯವ್ರಿಗಂತೂ ಇದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಹಠನೂ ಅದ ಮೋದಿ ಮತ್ತು ಶಾ ಅವರಿಗೆ. ಯಾಕಂದ್ರೆ ಅವ್ರದ್ದು ಕುರ್ಚಿ ಅಲ್ಲಾಡ್ಲಿಕ್ಕೆ ಆಗ್ತದೆ, ಯಾವ ಬೇಕಾದ್ರೆ ತೆಗೆದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ರಾಹುಲ್ ಗಾಂಧಿ ಅವರಾಯ್ತು, ಮತ್ತು ಇನ್ನುಳಿದ ನಿತೀಶ್ ಅವರಾಯ್ತು, ನಿತೀಶ್ ಕುಮಾರ್ ಅವರಾಯ್ತು, ಇವರು ಎಲ್ಲರೂ ಇವತ್ತು ತುದಿ ಒಂದು ಕಟ್ಟೆ ಮೇಲೆ ಇದ್ದಂಗಾಗಿದೆ. ಎತ್ತು ಹಾರ್ತಾರೋ ಗೊತ್ತಿಲ್ಲ. ಆದರೆ ಪ್ರಾದೇಶಿಕ ಪಕ್ಷಗಳು ಮತ್ತು ರಾಹುಲ್ ಗಾಂಧೀಜಿಯವ್ರ ಕಾಂಗ್ರೆಸ್ಸು ಒಂದಾಗಿ ಬಿಹಾರದಲ್ಲಿ ಅವ್ರು ಸರ್ಕಾರ ಕಟ್ಕೊಳ್ತಾರೆ ಅನ್ನೋಂಥ ಸುದ್ದಿಗಳು ಜಬರ್ದಸ್ತಾಗಿ ಹಬ್ಬಿದ್ದು ಸೋಷಿಯಲ್ ಮೀಡಿಯಾದಲ್ಲೇ. ಆದರೆ ಇನ್ನೂ ತಡೀತಾ ಇದೆ. ಅದೇ ಕಾಲಕ್ಕೆ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರು ಬಿ ಜೆ ಪಿ ದೂರ ಸರಿತಾ ಇದ್ದಾರೆ, ಸ್ವತಂತ್ರವಾಗಿ ತಾವು ಸಪ್ರೇಟ್ ಏನು ವಿಚಾರ ಮಾಡ್ತಾಯಿದ್ರು ಅನ್ನೋದು ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಈ ಗೊಂದಲದ ಒಂದು ವಾತಾವರಣದಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನು ಸೆಳೆಯಲು ಸಫಲ ಆಗ್ತದನ ಬಿ ಜೆ ಪಿ, ಅಥವಾ ಸಿದ್ದರಾಮಯ್ಯನವ್ರು ಹೋಗ್ತಾರ? ಅಸಾಧ್ಯದ ಮಾತು ಅನ್ನಿಸ್ತದ ಸಿದ್ದರಾಮಯ್ಯನವ್ರದ್ದು. ಸೈದ್ಧಾಂತಿಕವಾಗಿ ಬಂದಿದ್ದಾರೆ, ಹೋಗೋದು ಭಾಳ ಕಷ್ಟ. ಮತ್ತು ಶಾಸಕರ ಬೆಂಬಲವೂ ಅದ ಅವ್ರದ್ದು. 89 ಜನ ಶಾಸಕರಿದ್ದಾರೆ ಅಂತ ಇವತ್ತಿಗೆ ಹೇಳ್ತಾ ಇದ್ದಾರೆ. ಅದು ನನ್ನೂ 40-50 ಡಿ ಕೆ ಶಿ ಅವರು ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತದ್ದು ಹವ್ಯಾಕಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸುಳ್ಳು ಆಗ್ತದೋ ಕರೆ ಆಗ್ತದೋ ಗೊತ್ತಿಲ್ಲ. ಇನ್ನು ಅಧಿವೇಶನ ಮುಗಿದಲ್ಲಿ ಇದೆಲ್ಲ ಹೊರಗೆ ಬರೋಂಥ ಸಾಧ್ಯತೆಗಳಿದ್ದಾವೆ. ಆದರೂ ಮೋದಿಯವರ ಕಣ್ಣು ಮಾತ್ರ ಕರ್ನಾಟಕ ಮೇಲೆ ಅದ. ಯಾಕಂದರೆ ಕರ್ನಾಟಕ ಒಂದು ಸರ್ಕಾರ ಬಿದ್ದು ಹೋಯ್ತಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ ವೀಕ್ ಆಗ್ತದೆ ಅನ್ನೋದು ಒಂದು ತರ್ಕ. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋ ದಿಶೆಯಲ್ಲೇ ಅವರು ಇದನ್ನು ತೀವ್ರವಾಗಿ ಶೀಘ್ರವಾಗಿ ತಗೊಂಡಾರಂತೂ ಮಾತುಗಳಿಗೆ ಬರ್ತಾ ಇದ್ದಾವೆ. ಇನ್ನು ಈ ವಿಷಯ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಬಿಟ್ಟಂಥ ವಿಷಯ ಏನು ಮಾಡ್ತಾರೋ ಗೊತ್ತಿಲ್ಲ. ಇಬ್ಬರಲ್ಲಿ ಯಾರು ಹೋಗ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ಹೆಚ್ಚಿಗೆ ಡಿ ಕೆ ಶಿ ಅವರು ಜಿಗಿತಾರ ಅನ್ನುವಂಥ ಮಾತದ. ಆದರೂ ಅವ್ರು ಕಟ್ಟರ್ ಕಾಂಗ್ರೆಸ್ಸಿಗರು ಹೋಗಲಿಕ್ಕೆಲ್ಲ ಸೆಕೆಂಡ್ ಒನ್ ಇದ್ದಾರೆ. ಇನ್ನು ಒಬ್ಬರು ಸರಿಸೋದು ಅಷ್ಟೇ ಅವ್ರು ಬೇಕಾಗಿದ್ದು ಸಿದ್ದರಾಮಯ್ಯರನ್ನ. ಅಷ್ಟಾದ್ರೆ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತೇಳಿ ಅತ್ಯಂತ ಸ್ಪಷ್ಟತೆ ಅದು ಬರ್ತಾಯಿದೆ. ಆದರೂ ರಾಜಕೀಯದಲ್ಲಿ ಏನು ಹರಿವು ಅನ್ನೋದು ಚೇಂಜ್ ಆಗ್ಬೋದಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಈಗೇನಿದ್ರು ಮೋದಿ ಅವರ ಮತ್ತು ಶಾ ಅವರ ಕರ್ನಾಟಕದ ಮೇಲೆ ಅದ. ಅದಕ್ಕೆ ಅವ್ರು ಏನು ಬೇಕಾದ ಮಾಡಲಿಕ್ಕೂ ಸಿದ್ಧ. ಯಾಕಂದರೆ ಅವ್ರಿಗೆ ಬೇಕಾಗಿದ್ದು ಮುಖ್ಯ ಏನಪ್ಪ ಅಂದ್ರೆ ಅಧಿಕಾರ ಮತ್ತು ಕಾಂಗ್ರೆಸ್ಸಿನ ಕೊಲ್ಯಾಪ್ಸ್ನೆಸ್. ಕಾಂಗ್ರೆಸ್ ನಿರ್ನಾಮ ಆಯ್ತು ಅಂದ್ರೆ ಇನ್ನು ಮುಂದಿನ 10-20 ವರ್ಷಗಳು ಮೋದಿಯವ್ರ ಕಾಲ ಮುಗಿಯುವವರೆಗೂ
ಕಾಂಗ್ರೆಸ್ ಹೇಳೋದು ಕಷ್ಟದ, ಇನ್ನುಳಿದ ಪಕ್ಷಗಳು ಒಂದಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಿತ್ತಾಕುವ ಸಾಧ್ಯತೆಗಳು ಭಾಳ ಕಡಿಮೆ ಇದಾವೆ ಅಂತ ಹೇಳ್ತಾ, ಇದು ಇತ್ತೀಚಿನ ಡೆವಲಪ್ಮೆಂಟ್. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.